ಟೇಕಲ್ನ ಕೆಜಿಹಳ್ಳಿ ಗ್ರಾಮದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಕರ್ನಾಟಕದ ಜನಸೇವಕರ ಸಂಘದಿಂದ ಜನಗಳಿಗೆ ದಿನಸಿ ಅಂಗವಿಕಲರಿಗೆ ವಾಕರ್ ಊರ್ಗೋಲು ಮಂಜುನಾಥ್ ಗೌಡ ಅವರು ರಾಜ್ಯ ಅಧ್ಯಕ್ಷರು ನಿರಂತರವಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಹಾಗೂ ಕನ್ನಡದ ಹೆಣ್ಣು ಮಕ್ಕಳಿಗೆ 80% ಕೆಲಸ ಕಂಪನಿಗಳಲ್ಲಿ ಮೀಸಲಿಡಬೇಕು ಎಂದು ರಾಜ್ಯ ಅಧ್ಯಕ್ಷರು ತಿಳಿಸಿದರು. ಕೆಲಸದ ಅವಕಾಶಗಳು ದೊರಕಿಸಿಕೊಡದಿದ್ದರೆ ಉಗ್ರವಾದ ಹೋರಾಟ ನಡೆಸುವಂತೆ ತಿಳಿಸಿದರು. ವರದಿ ಪುಷ್ಪ ಎಸ್ವಿ. ಸತತವಾಗಿ 20 ವರ್ಷಗಳಿಂದ ನಿರಂತರವಾಗಿ ಈ ಸೇವೆಯನ್ನು ನಾವು ಕರ್ನಾಟಕ ಜನಸೇವಕರ ಸಂಘದ ಎಲ್ಲ ಪದಾಧಿಕಾರಿಗಳು ಈ ಸೇವೆಗೆ ಭಾಗವಹಿಸಿ ತುಂಬಾ ಅದ್ದೂರಿಯಿಂದ ಈ ಕನ್ನಡ ರಾಜ್ಯೋತ್ಸವವನ್ನು ವರ್ಷನೂ ಇದೇ ರೀತಿಯಲ್ಲೇ ಆಚರಣೆ ಮಾಡ್ತಾ ಇದ್ದೀವಿ. ಆಮೇಲೆ ಇಲ್ಲಿ ಕೋಲಾರಲ್ಲಿ ನಂದೊಂದು ಕಚೇರಿ ಇದೆ. ಅಲ್ಲಿ ನಿರಂತರವಾಗಿ ವಾಕರ್ ಆಗಿರ್ಬೋದು, ಹ್ಯಾಂಡಿಕ್ಯಾಪ್ ಸ್ಟಿಕ್ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ಅಲ್ಲಿ ಎನಿ ಟೈಮ್ ಸ್ಟಾಕ್ ಇಟ್ಟಿರ್ತೀವಿ. ಅದು ನಿರಂತರವಾಗಿ ಕೊಡ್ತೀವಿ. ಯಾರೇ ಆಗಿರ್ಬೋದು, ಏನು ನಮ್ಗೆ ಪುರಾವೆ ತಗೋಬೇಕಾಗಿದೆ, ನಾವು ಅವ್ರಿಗೆ ಎನಿ ಟೈಮ್ ಅವ್ರು ಕೊಡ್ತಾ ಇದೀವಿ. ಯಾರೇ ಬರ್ಬೋದು, ಅವ್ರೇನು ನಮ್ಗೇನು ಹ್ಯಾಂಡಿಕ್ಯಾಪ್ ಏನು ತರಬೇಕು ಆಧಾರ ಅನ್ನೋದೇನಿದೆ. ಈ ನಾವೇನು ಇದು ಒಂದು ಕ್ಯಾಂಪ್ ಅನ್ನ ಆಯೋಜನೆ ಮಾಡಿದ್ವಿ. ಹೆಲ್ತ್ ಕ್ಯಾಂಪ್ ಅಂತ ಹಾರ್ಟ್ ಪೇಷಂಟ್ಗೆ ನಾರಾಯಣರ ದಯೆಯಿಂದ ಅವರು ಬಂದಿದ್ರು. ಇವತ್ತು ಅಲ್ಲಿ ಒಳ್ಳೆ ಪಾನ್ಸರ್ ಚೆನ್ನಾಗಿದೆ. ಈ ಮತ್ತೆ ನಾವೇನು ನಿಮ್ಗೆಲ್ಲ ಗೊತ್ತಿರ್ಬೋದು, ಏನು 1 ವರ್ಷದಿಂದಲ್ಲ, ಸತತವಾಗಿ 20 ವರ್ಷಗಳಿಂದ ಕಂಟಿನ್ಯೂಸ್ ಆಗಿ ನಾವು ಇದನ್ನ ಮುಂದುವರಿಸ್ತಾನೆ ಬಂದಿದ್ದೀವಿ. ಅನಾಥಾಶ್ರಮಗಳಿಗೆ ದಿನಸಿ ಆಗಿರ್ಬೋದು, ಸ್ಕೂಲ್ ಮಕ್ಕಳಿಗೆ ಅಗತ್ಯ ವಸ್ತುಗಳು ಏನಿದೆಯೋ ಅವೆಲ್ಲ ಕೊಡ್ತಾನೆ ಬಂದಿದ್ದೀವಿ. ಈ ಕನ್ನಡ ರಾಜ್ಯೋತ್ಸವದಿಂದ ಎಲ್ಲರಿಗೂ ಶುಭಾಶಯ ಕೊಡ್ತಾ ಇದ್ವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇನ್ನೊಂದು ವಿಶೇಷವಾಗಿ ಏನ್ ಹೇಳ್ಬೇಕಂದ್ರೆ, ಇವತ್ತು ಕನ್ನಡಿಗರಿಗೆ ಉದ್ಯೋಗ ಅವಕಾಶ ಕೊಡಬೇಕು ಅಂತ ನಾವು ಒಂದು ತೀರ್ಮಾನ ತಂದಿವಿ. ಕನ್ನಡಿಗರಿಗೆ ಯಾರಿಗೂ ಇವತ್ತು ಉದ್ಯೋಗ ಅವಕಾಶ ಸಿಗ್ತಾ ಇದೆ. ನಾನು ಸುಮಾರು ಕಡೆ ಹೋಗಿದ್ದೀನಿ. ನಮ್ಮ ಮಾಲೂರು ತಾಲೂಕಲ್ಲಿ ಇರ್ಬೋದು, ಕೋಲಾರಲ್ಲಿ ಯಾವ ಕೈಗಾರಿಕೆ ಪ್ರದೇಶಕ್ಕಿದ್ದಾವೆ ಎಲ್ಲ ಕಡೆ ಹೋಗಿದ್ದೀನಿ. ನಮ್ಮೂರು ಪಾಪ ಆ ಹೆಣ್ಮಕ್ಳು, ಅವ್ರಿಗೆ ಶೌಚಾಲಯನೂ ಇಲ್ಲ, ಅವರಿಗೆ ಒಳ್ಳೆ ವಸತಿನೂ ಇಲ್ಲ. ಅವ್ರಿಗೆಲ್ಲ ಕೆಲವು ಖಾಸಗಿ ಕಂಪ್ನಿಗಳು ಸುಮಾರು ಕಡೆ ಹೋಗಿ ನೋಡಿದ್ದೀನಿ. ಅವರಿಗೆ ಈ ಲೇಬರ್ ಆಫೀಸರ್ ಅಂತ ಏನಿರ್ತಾರೋ ಅವ್ರು ಸ್ಪಂದಿಸ್ತಾನೆ ಇಲ್ಲ. ಎಲ್ಲೋ ಒಂದ್ ಕಡೆ ಈ ಉದ್ಯೋಗ ಏನನ್ನ 80% ಕೊಟ್ಟಿಲ್ಲ ಅಂದ್ರೆ ಈ ಕರ್ನಾಟಕ ಜನಸೇವಕರ ಸಂಘ ಅಹೋರಾತ್ರಿ ಧರಣಿ ಮಾಡ್ತೀವಿ ಅಂತ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈ ಖಾಸಗಿ ಕಂಪನಿಗಳು ಏನ್ ಹೇಳಿದಾವೆ, ಅವ್ರಿಗೆ ESI ಇಲ್ಲ, PF ಇಲ್ಲ. ಅವ್ರಿಗೆ ಇವತ್ತು ಆ ಮಟ್ಟಕ್ಕೆ ಆಗ್ಬಿಟ್ಟಿದೆ. ಈ ಒಂದು ನಿಮ್ಮ ಮೀಡಿಯಾ ಕಡೆಯಿಂದ, ಮಾಧ್ಯಮ ಕಡೆಯಿಂದ ನಮ್ಗೊಂದು ಅದೊಂದು ದೊಡ್ಡ ಸುದ್ದಿ ಆಗ್ಬೇಕು. ಪಾಪ ಎಲ್ಲೂ ಅವ್ರಿಗೆ ESI PF ಇಲ್ಲ. ಆ ಹೆಣ್ಮಕ್ಳಿಗೆ ಒಳ್ಳೆ ರೀತಿನ ಇದೇ ಇಲ್ಲ. ಅವ್ರಿಗೆ ಪಾಪ ಎಲ್ಲೋ ಒಂದ್ ಕಡೆ ಚಿರಂಡಿನಲ್ಲಿ ಕುತ್ಕೊಂಡು ಊಟ ಮಾಡೋಂತ ವ್ಯವಸ್ಥೆ ಆಗಿದೆ. ಗಾರ್ಮೆಂಟ್ಸ್ಗಳೆಲ್ಲ ನೋಡಿ ಮಾಲೂರಲ್ಲಿ ಅಂತ ನಾವು ಹೇಳ್ತಾ ಈ ಕನ್ನಡ ರಾಜ್ಯೋತ್ಸವವನ್ನು ಕನ್ನಡ ರಾಜ್ಯೋತ್ಸವವಾಗಿ ಜೈ ಹಿಂದ್, ಜೈ ಕರ್ನಾಟಕ.